ರುದ್ರಪ್ರಯಾಗದ ಭಯಾನಕ ನರಭಕ್ಷಕ. ಅಧ್ಯಾಯ 24. ಅಪ್ಪಳಿಸಿದ ಹಿಮಮಾರುತ. ಮಾರನೆಯ ದಿನ ಇಬೋಟ್ಸನ್ ಪೌರಿಗೆ ಹಿಂದಿರುಗಿದರು. ನಾನು ರುದ್ರಪ್ರಯಾಗಕ್ಕೆ ಈಶಾನ್ಯದಲ್ಲಿದ್ದ ಹಳ್ಳಿಯೊಂದರತ್ತ ಹೋಗಿದ್ದಾಗ ಆ ಹಳ್ಳಿಯ ದಾರಿಯಲ್ಲಿ ನರಭಕ್ಷಕನ ಹೆಜ್ಜೆ ಗುರುತುಗಳನ್ನು ನೋಡಿದೆ. ಅದು ಅದೇ ದಿನ ರಾತ್ರಿ ಆ ಹಳ್ಳಿಯ ಒಂದು ಮನೆ ಬಾಗಿಲು ಮುರಿದು ಒಳನುಗ್ಗಲು ಪ್ರಯತ್ನಿಸಿತ್ತು. ನಾನು ಅದರ ಹೆಜ್ಜೆ ಗುರುತಿನ ಜಾಡನ್ನೇ ಹಿಂಬಾಲಿಸಿ ಮುಂದುವರಿದಾಗ ಅದು ಒಂದು ಬೆಟ್ಟದ ನೆತ್ತಿಗೆ ಹೋಯಿತು. ನಾನು ಮತ್ತು ಇಬೋಟ್ಸನ್ ಕೆಲವು ದಿನಗಳ ಹಿಂದೆ ಒಂದು ಮೇಕೆಯನ್ನು ಕಟ್ಟಿ ಚಿರತೆ ಹೊಡೆಯಲು ಪ್ರಯತ್ನಿಸಿದ್ದ ಬೆಟ್ಟವೇ ಅದು. ಹೊತ್ತು ಏರಿರಲಿಲ್ಲ. ಇನ್ನು ಬೆಳಗಿನ ಎಳೆಬಿಸಿಲು. ಚಿರತೆ ಹೊರಬಂದು ಬಿಸಿಲು ಕಾಯಿಸಲು ಬಂಡೆಗಳ ಮೇಲೆ ಮಲಗುವ ಸಂಭವ ಉಂಟು ಎಂದು ಅನ್ನಿಸಿದ್ದರಿಂದ ನಾನು ಅಲ್ಲಿದ್ದ ಎತ್ತರವಾದ ಬಂಡೆಯೊಂದನ್ನು ಹುಡುಕಿ ಅದರ ಮೇಲೆ ಅಡಗಿ ಹುಗಿದು ಕುಳಿತೆ. ಹಿಂದಿನ ದಿನ ಜೋರಾಗಿ ಮಳೆ ಬಂದಿದ್ದರಿಂದ ಆಕಾಶವೆಲ್ಲ ತೊಳೆದಿಟ್ಟಂತಾಗಿ ನನಗೆ ಆ ಬಂಡೆಯಿಂದ ದಿಗಂತದವರೆಗೂ ದೃಶ್ಯ ಸ್ಫುಟವಾಗಿ ಕಾಣುತ್ತಿತ್ತು. ದೂರದಲ್ಲಿ ಆಕಾಶದೆದುರು ಗೋಡೆಗಳಂತೆ ನಿಂತಿದ್ದ ಪರ್ವತಗಳು 24,000 ಅಡಿ ಎತ್ತರಕ್ಕೆ ತಲೆ ಎತ್ತಿ ನಿಂತಿದ್ದವು. ನನ್ನ ಕೆಳಗೆ ಅಲಕಾನಂದ ನದಿ ಬೆಳ್ಳಿಯ ಪಟ್ಟೆಯಂತೆ ಅಂಕುಡೊಂಕಾಗಿ ಕಣಿವೆಯಲ್ಲಿ ಹರಿಯುತ್ತಿದ್ದುದು ಕಾಣುತ್ತಿತ್ತು. ದೂರದಲ್ಲಿ ಹಳ್ಳಿಗಳು ಚಿಕ್ಕ ಚಿಕ್ಕ ಪೆಟ್ಟಿಗೆಗಳನ್ನು ಒತ್ತೊತ್ತಾಗಿ ಪೇರಿಸಿಟ್ಟಂತೆ ಕಾಣುತ್ತಿದ್ದವು. ಕೃಷಿ ಭೂಮಿಯನ್ನು ವ್ಯರ್ಥ ಮಾಡಬಾರದೆಂದೇ ಘರ್ವಾಲಿನ ಜನ ಹೀಗೆ ಒತ್ತೊತ್ತಾಗಿ ಮನೆಗಳನ್ನು ಕಟ್ಟಿಕೊಳ್ಳುತ್ತಿದ್ದರು. ಆ ಹಳ್ಳಿಗಳ ಹಿನ್ನೆಲೆಯಲ್ಲಿ ದೂರದ ಪರ್ವತಗಳ ಅಗಾಧ ಶಿಲಾಫಲಕಗಳು ಮಿರುಗುತ್ತಿದ್ದವು. ಅವುಗಳ ಮೇಲೆ ಚಳಿಗಾಲದಲ್ಲಿ ಎತ್ತರಕ್ಕೆ ಶೇಖರವಾಗುವ ಹಿಮ ತೂಕ ತಡೆಯಲಾರದೆ ಭಯಂಕರ ಹಿಮಪಾತಗಳಾಗಿ ಕೆಳಗಿನ ತಪ್ಪಲುಗಳ ಕಡೆಗೆ ಇಳಿಯುತ್ತವೆ. ನೀಲಿಯ ಶುಭ್ರ ಆಕಾಶದ ಹಿನ್ನೆಲೆಯ ಈ ಅಮೋಘ ದೃಶ್ಯ ಸವಿಯುತ್ತಾ ಇರಬೇಕಾದರೆ ನನಗೆ ಇದ್ದಕ್ಕಿದ್ದಂತೆ ನಸುಕಾಗುತ್ತಿದ್ದ ಹಾಗೆ ನನ್ನ ಕಣ್ಣೆದುರಿನ ಈ ಇಡೀ ದೃಶ್ಯಕ್ಕೆ ಕಳೆದ 8 ವರ್ಷಗಳಿಂದ ಕವಿಯುವ ಭಯಾನಕ ಭೀತಿಯ ನೆರಳು ನೆನಪಿಗೆ ಬಂತು. ಯಾರಿಗೆ ಯಾವ ರೀತಿಯಿಂದ ಹೇಳಿದರೂ ಇದು ಅರ್ಥವಾಗುವುದಿಲ್ಲ. ಅದನ್ನು ಅನುಭವಿಸಿದವರಿಗೇ ಗೊತ್ತು ಅದರ ಕರಾಳ ಬಾಹುಸ್ಪರ್ಶ. ನಾನು ಸುಮಾರು 1 ಗಂಟೆ ಅಲ್ಲಿ ನಿಶ್ಚಲವಾಗಿ ಕುಳಿತುಕೊಂಡಿದ್ದೆ. ಅಷ್ಟರಲ್ಲಿ ಮನುಷ್ಯರ ಮಾತುಗಳು ಕೇಳಿದುವು. ಯಾರೋ ಇಬ್ಬರು ಹಳ್ಳಿಗರು ಪರ್ವತದ ಮೇಲಿನಿಂದ ಮಾತಾಡುತ್ತಾ ದೂರದ ರುದ್ರಪ್ರಯಾಗದ ಪೇಟೆಗೆ ಹೋಗಲು ಇಳಿದು ಬರುತ್ತಿದ್ದರು. ಅವರು ನನ್ನ ಹಿನ್ನೆಲೆಗಿದ್ದ ಪರ್ವತದ ಮೇಲೆ 1 ಮೈಲು ದೂರದಲ್ಲಿದ್ದ ಒಂದು ಹಳ್ಳಿಯವರು. ಅವರು ಸೂರ್ಯೋದಯಕ್ಕೂ ಕೊಂಚ ಮೊದಲು ಈ ದಿಕ್ಕಿನಿಂದ ಚಿರತೆ ಹಲವಾರು ಬಾರಿ ಘರ್ಜಿಸಿದ್ದು ಕೇಳಿದೆವೆಂದು ಹೇಳಿದರು. ನಾವು ಮೂವರು ಅಲ್ಲೇ ಬಂಡೆಯ ಮೇಲೆ ಕುಳಿತು ಅಲ್ಲಿ ಒಂದು ಮೇಕೆ ಕಟ್ಟಿ ಆ ಚಿರತೆಯನ್ನು ಆಕರ್ಷಿಸಿ ಹೊಡೆಯುವ ಸಾಧ್ಯತೆ ಇದೆಯೇ ಎಂದು ಯೋಚಿಸಿದೆವು. ನನ್ನ ಬಳಿ ಇದ್ದ ಮೇಕೆಗಳೆಲ್ಲ ಖರ್ಚಾಗಿದ್ದವು. ಆದರೆ ಆ ಹಳ್ಳಿಗರು ತಾವು ಹಳ್ಳಿಯಿಂದ ಮೇಕೆ ತಂದುಕೊಡುವುದಾಗಿ ಹೇಳಿ ಹುರಿದುಂಬಿಸಿದರು. ನಾವು ಮಾತಾಡುತ್ತಾ ಕುಳಿತಿದ್ದ ಜಾಗದಲ್ಲೇ ನಾನು ಕಾಯಬೇಕೆಂದು, ಸಂಜೆ ಹೊತ್ತಿಗೆ ಅವರು ಮೇಕೆಯೊಂದಿಗೆ ಬರುತ್ತೇವೆಂದು ಹೇಳಿದರು. ಅವರು ಅತ್ತ ಹೋದ ನಂತರ ನಾನು ಅಲ್ಲಿ ಮೇಕೆ ಕಟ್ಟಿ ರಾತ್ರಿಯೆಲ್ಲ ಕೂರಲು ಯಾವುದಾದರೂ ಮರಗಳಿವೆಯೇ ಎಂದು ನೋಡಿದೆ. ನಾನು ಅಡಗಿ ಕುಳಿತಿದ್ದ ಗುಡ್ಡದ ಆ ಭಾಗದಲ್ಲಿ ಒಂದೇ ಒಂದು ಪೈನ್ ಮರವನ್ನು ಬಿಟ್ಟರೆ ಇನ್ನೊಂದು ಮರ ಇರಲಿಲ್ಲ. ಅದು ಹಳ್ಳಿಗರು ಗುಡ್ಡದ ಮೇಲಿಂದ ಇಳಿದು ಬಂದ ದಾರಿಗೆ ಸಮೀಪದಲ್ಲೇ ಬೆಳೆದಿತ್ತು. ಅದರಲ್ಲಿ ಮರೆಯಾಗಿ ಅವಿತು ಕುಳಿತುಕೊಳ್ಳುವುದಕ್ಕೂ ಸರಿಯಾದ ಜಾಗವಿದ್ದಂತೆ ಕಾಣಲಿಲ್ಲ. ತುಂಬ ಎತ್ತರದವರೆಗೆ ಕೊಂಬೆಗಳಿಲ್ಲದುದರಿಂದ ಅದನ್ನು ಹತ್ತುವುದು ಕೂಡ ತುಂಬ ಕಷ್ಟವಾಗಿತ್ತು. ಏನೇ ಆಗಲಿ, ಅಲ್ಲಿದ್ದ ಮರ ಅದೊಂದೇ ಆಗಿದ್ದರಿಂದ ನನಗೆ ಇನ್ನೂ ಯಾವ ಮಾರ್ಗವೂ ಇರಲಿಲ್ಲ. ನಾನು ಸಂಜೆ 4 ಗಂಟೆ ಹೊತ್ತಿಗೆ ಅಲ್ಲಿಗೆ ಹೋದಾಗ ಅವರಿಬ್ಬರು ಹಳ್ಳಿಗರು ಕೊಟ್ಟ ಮಾತಿನ ಪ್ರಕಾರ ಮೇಕೆಯೊಂದಿಗೆ ಅಲ್ಲಿ ಕಾಯುತ್ತಾ ಇದ್ದರು. ನಾನು ಹೋದಾಗ ಮೇಕೆಯನ್ನೇನೋ ತಂದಿದ್ದೇವೆ, ಆದರೆ ಇಲ್ಲಿ ನಿಮಗೆ ಕುಳಿತುಕೊಳ್ಳುವುದಕ್ಕೆ ಮರ ಎಲ್ಲಿದೆ ಎಂದು ಕೇಳಿದರು. ನಾನು ಆ ಏಕಾಂಗಿ ಪೈನ್ ಮರವನ್ನು ತೋರಿಸಿದಾಗ ಹಗ್ಗದ ಏಣಿ ಸಹಾಯವಿಲ್ಲದೆ ಆ ಮರವನ್ನು ಎಲ್ಲಾದರೂ ಹತ್ತಲು ಸಾಧ್ಯವೇ ಎಂದು ನಗಲಾರಂಭಿಸಿದರು. ಅಕಸ್ಮಾತ್ ನಾನು ಕಷ್ಟಪಟ್ಟು ಅದರ ಮೇಲೆ ಹತ್ತಿ ಕುಳಿತರೂ ನರಭಕ್ಷಕನಿಂದ ರಕ್ಷಣೆಯಿಲ್ಲದ ಆ ಮರ ತುಂಬ ಅಪಾಯಕಾರಿಯೆಂದು, ಚಿರತೆಗಳು ಸುಲಭವಾಗಿ ಮರ ಹತ್ತುತ್ತವೆಂದು ಎಚ್ಚರಿಕೆ ಹೇಳಿದರು. ಘರ್ವಾಲಿನ ಇಬ್ಬರು ಬಿಳಿಯರು ಹತ್ತಲ ಸಾಧ್ಯವಾದ ಮರಗಳು ಈ ಪ್ರಾಂತ್ಯದಲ್ಲಿ ಇಲ್ಲ ಎಂಬುದು ಅವರಿಗೇನು ಗೊತ್ತು. ನಾನು, ಇಬೋಟ್ಸನ್ ಇಬ್ಬರೂ ವಿವಿಧ ಹಕ್ಕಿಗಳ ಮೊಟ್ಟೆಗಳನ್ನು ಚಿಕ್ಕಂದಿನಲ್ಲಿ ಸಂಗ್ರಹಿಸುತ್ತಿದ್ದುದರಿಂದ ನಾವಿಬ್ಬರೂ ಪೈಪೋಟಿಯ ಮೇಲೆ ಮರ ಹತ್ತಿ ಹಕ್ಕಿಗಳ ಮೊಟ್ಟೆ ಕದಿಯುತ್ತಿದ್ದೆವು. ಹಾಗಾಗಿ ನಾವಿಬ್ಬರೂ ಘರ್ವಾಲ್ ಕಾಡಿನ ಮರ ಹತ್ತುವುದರಲ್ಲಿ ನಿಷ್ಣಾತರೆಂದೇ ಹೇಳಬಹುದು. ಆದ್ದರಿಂದ ಅವರಿಬ್ಬರ ಮಾತಿಗೆ ನಸುನಕ್ಕೆನೇ ಹೊರತು ಉತ್ತರಿಸಲಿಲ್ಲ. ಆ ಮರವೇನು ಹತ್ತಲು ಸುಲಭ ಸಾಧ್ಯವಾಗಿರಲಿಲ್ಲ. ಏಕೆಂದರೆ ಸುಮಾರು 25 ಅಡಿ ಎತ್ತರದವರೆಗೆ ಅದಕ್ಕೆ ಯಾವ ಅಡ್ಡ ಕೊಂಬೆಗಳೂ ಇರಲಿಲ್ಲ. ನಾನು ಅವರೆದುರೇ ಮರ ಹತ್ತಿ ಮೇಲೆ ಕುಳಿತು
ನಾನು ತಂದಿದ್ದ ದಾರದ ಸಹಾಯದಿಂದ ನನ್ನ ರೈಫಲನ್ನು ಮೇಲೆಳೆದುಕೊಂಡೆ. ಮರದ ಮೇಲೆ ನನ್ನ ಭಾರ ತಡೆಯಬಹುದಾದಷ್ಟು ತುದಿಗೆ ಹತ್ತಿ ಕುಳಿತೆ. ಅವರಿಬ್ಬರು ಹಳ್ಳಿಯವರು ಆ ಮೇಕೆ ಬಹಳ ಅರಚಿ ಗಲಾಟೆ ಮಾಡುವ ಸ್ವಭಾವದ್ದೆಂದು, ನರಭಕ್ಷಕ ಅದರ ಗಲಭೆಗೆ ಖಂಡಿತ ಎಲ್ಲಿದ್ದರೂ ಬರುತ್ತದೆಂದು ಆಶ್ವಾಸನೆ ಕೊಟ್ಟರು. ಅಲ್ಲಿದ್ದ ಯಾವುದೋ ಗಿಡದ ಬೇರಿಗೆ ಅದನ್ನು ಭದ್ರವಾಗಿ ಕಟ್ಟಿ ಮಾರನೆಯ ದಿನ ಬೆಳಗಿನ ಜಾವಕ್ಕೆ ಮತ್ತೆ ಬರುತ್ತೇವೆಂದು ಹೇಳಿ ಹಳ್ಳಿಗೆ ಹೋದರು. ಆ ಮೇಕೆ ಅವರು ಹೋದ ದಾರಿಯನ್ನು ಕೊಂಚ ಹೊತ್ತು ನೋಡಿ ಅನಂತರ ಮರದ ಕೆಳಗೆ ಬೆಳೆದಿದ್ದ ಗರಿಕೆ ಹುಲ್ಲನ್ನು ಮೆಲುಕು ಹಾಕಲು ಶುರು ಮಾಡಿತು. ಆ ಹಳ್ಳಿಗರು ಹೇಳಿದಂತೆ ಒಂದೇ ಒಂದು ಸಾರಿಯೂ ಅದು ಕೂಗದುದನ್ನು ನೋಡಿ ನನಗೆ ಚಿಂತೆಯಾಯಿತು. ಎಲ್ಲರೂ ತೆರಳಿ ಅದು ಏಕಾಂಗಿಯಾದ ನಂತರ ಕೂಗಿ ಗಲಾಟೆ ಮಾಡಬಹುದೆಂದು ನಾನು ತಿಳಿದಿದ್ದೆ. ಅದು ಆ ರೀತಿ ಚಿರತೆಯನ್ನು ಆಕರ್ಷಿಸಿದ್ದರೆ ನಾನು ಕುಳಿತಲ್ಲಿಂದ ಚಿರತೆಯನ್ನು ಸುಲಭವಾಗಿ ಹೊಡೆಯಬಹುದಿತ್ತು. ನಾನು ಮರ ಹತ್ತಿ ಕುಳಿತಾಗ ದೂರದ ಬೆಟ್ಟಗಳ ಛಾಯೆ ಆಗಲೇ ಅಲಕಾನಂದ ನದಿಯನ್ನು ಸಮೀಪಿಸುತ್ತಿತ್ತು. ನಾನು ಕುಳಿತ ಕೆಲ ಹೊತ್ತಿನಲ್ಲೇ ಆ ನೆರಳು ನೀಳವಾಗುತ್ತಾ ನಾನು ಕುಳಿತ ಜಾಗ ಬಳಸಿ ಮುಂದೆ ಹೋಯಿತು. ಕೊಂಚ ಹೊತ್ತಿನೊಳಗೆ ಪರ್ವತದ ಕಣಿವೆಗಳೊಳಗೆಲ್ಲ ಕತ್ತಲು ಕವಿದು ಹಿಮಚ್ಛಾದಿತ ಪರ್ವತದ ನೆತ್ತಿಗಳು ಚಿನ್ನದ ಬಣ್ಣ ತಳೆದು ಹೊಳೆಯತೊಡಗಿದವು. ಇಡೀ ಪ್ರಪಂಚದಲ್ಲೇ ಹಿಮಾಲಯದ ಸೂರ್ಯಾಸ್ತದಷ್ಟು ಭವ್ಯವಾದುದು ಬೇರೊಂದಿಲ್ಲವೆನ್ನಿಸಿತು. ಹೊಂಬಣ್ಣದ ಶಿಖರಗಳಿಂದ ಕರಗಿದ ಚಿನ್ನದಂತೆ ಪ್ರಭೆ ಕೆಲ ಹೊತ್ತಿನವರೆಗೆ ಕತ್ತಲು ತುಂಬಿದ ಕಣಿವೆಯತ್ತ ಇಳಿಯುತ್ತಿತ್ತು. ಅನಂತರ ಆಕಾಶದ ಬೆಳಕೂ ಮಾಸಿಹೋಗಿ ಕತ್ತಲು ಕವಿಯಿತು. ನಮ್ಮ ಮೇಕೆಗಾದರೋ ಅನೇಕ ಮನುಷ್ಯರಂತೆ ಸೂರ್ಯಾಸ್ತದ ಬಗ್ಗೆ ಯಾವ ಆಸಕ್ತಿಯೂ ಇರಲಿಲ್ಲ. ಅದು ಕೊಂಚ ಹೊತ್ತು ಮರದ ಕೆಳಗಿನ ಹುಲ್ಲನ್ನು ಮೆಲುಕು ಹಾಕುತ್ತಿದ್ದುದು. ಅನಂತರ ಅತ್ತಿತ್ತ ನೋಡಿ ಕತ್ತಲಾಗುತ್ತಿರುವುದನ್ನು ಕಂಡು ಅಲ್ಲೇ ನೆಲ ಕೆರೆದು ಗುಂಡಿ ಮಾಡಿ ಅದರೊಳಗೆ ಮಲಗಿ ಆರಾಮಾಗಿ ನಿದ್ದೆ ಹೋಯಿತು. ಈ ಮೇಕೆಯ ವರ್ತನೆಯಿಂದ ನನಗಾದ ನಿರಾಸೆ ಅಷ್ಟಿಷ್ಟಲ್ಲ. ಕತ್ತಲಾದ ಮೇಲಾದರೂ ಅದು ಹೆದರಿ ಗಲಾಟೆ ಮಾಡಿ ಚಿರತೆಯನ್ನು ಕರೆಯಬಹುದೆಂದು ಯೋಚಿಸಿದ್ದೆ. ಆದರೆ ಅದು ಹುಲ್ಲು ತಿನ್ನಲಲ್ಲದೆ ಬೇರೆ ಯಾವ ಕಾರಣಕ್ಕೂ ಬಾಯಿ ತೆರೆದಿದ್ದೇ ಕಾಣಲಿಲ್ಲ. ನನ್ನ ಯೋಚನೆಗೆ ತದ್ವಿರುದ್ಧವಾಗಿ ಈಗ ಮೇಕೆ ಮರದ ಕೆಳಗೆ ಗೊರಕೆ ಹೊಡೆಯುತ್ತಿತ್ತು. ನನಗೆ ಈ ಚಳಿಯಲ್ಲಿ ನಿಷ್ಕಾರಣವಾಗಿ ಮರದ ಮೇಲೆ ಕೂರಬೇಕಾಯ್ತಲ್ಲ ಎಂದು ಬೇಸರವೇ ಆಯಿತು. ಆದರೆ ಆ ಸ್ಥಳದಿಂದ ಆ ಹೊತ್ತಿನಲ್ಲಿ ಮರ ಇಳಿದು ಐಬಿಗೆ ಹೋಗುವುದೆಂದರೆ ಅದು ಆತ್ಮಹತ್ಯೆಯೆಂದೇ ಹೇಳಬಹುದು. ನಿಸ್ಸಹಾಯಕನಾಗಿ ಕತ್ತಲಲ್ಲಿ ನರಭಕ್ಷಕನ ಕೈಗೆ ಸಿಕ್ಕಿಕೊಳ್ಳಬೇಕಾಗುತ್ತದೆ. ಈಗ ಮುಂದೇನು ಮಾಡುವುದೆಂದು ಮರದ ಮೇಲೆ ಕುಳಿತುಕೊಂಡು ತುಂಬ ಹೊತ್ತು ನಿದ್ದೆಗೆಟ್ಟು ಯೋಚಿಸಿದೆ. ಕೊನೆಗೆ ಚಿರತೆಯನ್ನು ನಾನೇ ಕೂಗಿ ಆಕರ್ಷಿಸಲು ಸಾಧ್ಯವೇ, ಪ್ರಯತ್ನಿಸಿ ನೋಡೋಣ ಎಂದು ತೀರ್ಮಾನಿಸಿದೆ. ಪ್ರಾಣಿಗಳನ್ನು ಅವುಗಳ ಭಾಷೆಯಲ್ಲಿ ಕೂಗಿ ಕರೆಯುವ ವಿಚಿತ್ರ ಸಾಧ್ಯತೆಗೆ ನಿಮಗೊಂದು ನನ್ನ ಸ್ವಾನುಭವದ ಉದಾಹರಣೆ ಹೇಳುತ್ತೇನೆ. ಭಾರತದ ಕಾಡುಗಳಲ್ಲಿ ಕಳೆದಿರುವ ನನ್ನ ಜೀವಮಾನದ ಅತ್ಯಂತ ಸಂತೋಷದಾಯಕ ಅನುಭವ ಎಂದರೆ ಕಾಡಿನ ಪ್ರಾಣಿಗಳ ಜೀವನ ಕ್ರಮದ ತಿಳುವಳಿಕೆ, ಅವುಗಳ ಪರಸ್ಪರ ಭಾವವಿನಿಮಯದ ಅರಿವು, ಅವುಗಳ ಭಾಷೆಯ ಅಭ್ಯಾಸ ಎಂದು ನಿಸ್ಸಂಶಯವಾಗಿ ಹೇಳಬಹುದು. ಕಾಡಿನ ಪ್ರಾಣಿಗಳಿಗೆಲ್ಲ ಸೇರಿದಂತೆ ಸಾರ್ವತ್ರಿಕವಾದ ಒಂದು ಭಾಷೆ ಇಲ್ಲ. ಪ್ರತಿಯೊಂದು ಪ್ರಾಣಿ ಸಂಕುಲಕ್ಕೂ ಅದರದ್ದೇ ಆದ ಒಂದು ಭಾಷೆ ಇದೆ. ಮನುಷ್ಯನ ಧ್ವನಿ ಪೆಟ್ಟಿಗೆ ಎಷ್ಟೊಂದು ವೈವಿಧ್ಯಮಯ ಶಬ್ದಗಳನ್ನು ಹೊರಡಿಸಬಲ್ಲುದು ಎಂದರೆ ಈ ಸಾಮರ್ಥ್ಯವನ್ನು ನಾವು ಸರಿಯಾಗಿ ಅರಿತು ಉಪಯೋಗಿಸಿದರೆ ಕಾಡಿನ ಸುಮಾರಷ್ಟು ಪ್ರಾಣಿ ಪಕ್ಷಿಗಳೊಡನೆ ಸಂಭಾಷಿಸಬಹುದು. ಈ ರೀತಿ ಕಾಡಿನ ಜೀವಿಗಳೊಂದಿಗೆ ಮಾತಾಡುವುದು ಅತ್ಯಂತ ರೋಮಾಂಚಕ ಅನುಭವವಷ್ಟೇ ಅಲ್ಲದೆ ಅನೇಕ ವೇಳೆ ಕಾಡಿನಲ್ಲಿ ಉಪಯುಕ್ತವೂ ಆಗುತ್ತದೆ. 1918ನೇ ಇಸವಿಯಲ್ಲಿ ನಾನು ನನ್ನ ಗೆಳೆಯರಾದ ಲಿಯೋನೆಲ್ ರವರು ಕಾಶ್ಮೀರದಲ್ಲಿ ಛಾಯಾಚಿತ್ರ ತೆಗೆಯುತ್ತಾ ಮೀನು ಹಿಡಿಯುತ್ತಾ ಹೊರಟಿದ್ದೆವು. ನಾವು ಆ ರೀತಿ ಕಾಡು ತಿರುಗುತ್ತಾ ತುಂಬ ದಿನಗಳಾಗಿದ್ದವು. ಹಾಗಾಗಿ ಅಲ್ಲೊಂದು ಕಡೆ ಅರಣ್ಯ ಇಲಾಖೆಯ ಬಂಗಲೋದಲ್ಲಿ ತಂಗಲು ನಿರ್ಧರಿಸಿದೆವು. ಮಾರನೆಯ ದಿನ ಲಿಯೋನೆಲ್ ತಮ್ಮ ನೋಟ್ಸುಗಳನ್ನು ಬರೆಯುತ್ತಿರಬೇಕಾದರೆ ನಾನು ಕಾಶ್ಮೀರದ ಕಡವೆಯನ್ನು ಹೊಡೆಯಲೆಂದು ಕಾಡಿನತ್ತ ಹೊರಟೆ. ಆ ಕಡವೆಗಳನ್ನು ಒಬ್ಬ ಅನುಭವಸ್ಥ ಶಿಕಾರಿಯ ನೆರವಿಲ್ಲದೆ ಹೊಡೆಯುವುದು ಸಾಧ್ಯವೇ ಇಲ್ಲವೆಂದು ನನಗೆ ಎಲ್ಲರೂ ಹೇಳಿದ್ದರು. ಆ ಬಂಗಲೆಯ ಚೌಕಿದಾರ ಸಹ ಅದೇ ಅಭಿಪ್ರಾಯ ಹೊಂದಿದ್ದ. ನನ್ನ ಮುಂದೆ ಇಡೀ ದಿನ ತೆರವಾಗಿತ್ತು. ಕಾಶ್ಮೀರ ಕಡವೆ ಬಗ್ಗೆ ಇವರೆಲ್ಲರ ಅಭಿಪ್ರಾಯಗಳನ್ನು ಪರೀಕ್ಷಿಸಿ ನೋಡೇ ಬಿಡಬೇಕೆಂದು ನಾನು ಹೊರಟೆ. ಆ ಕಡವೆ ಎಂಥ ಜಾಗದಲ್ಲಿ ಕಾಣಸಿಗುತ್ತದೆ, ಪರ್ವತಗಳಲ್ಲಿ ಎಷ್ಟು ಎತ್ತರದಲ್ಲಿ ಅದು ಸಾಧಾರಣವಾಗಿ ವಾಸಿಸುತ್ತದೆ, ಅದರ ಕೂಗು ಹೇಗೆ ಗುರುತಿಸುವುದು ಯಾವುದೂ ನನಗೆ ಸುತಾರಾಂ ಗೊತ್ತಿರಲಿಲ್ಲ. ಆ ಬಂಗಲೆಯ ಹಿಂದುಗಡೆಯೇ ಅಗಾಧ ಪರ್ವತ ಶ್ರೇಣಿಗಳಿದ್ದವು. ಅವುಗಳ ಸರಾಸರಿ ಮಟ್ಟವೇ 13,000 ಅಡಿ ಎತ್ತರ. ನಾನು ಸುಮಾರು 8,000 ಅಡಿ ಎತ್ತರದವರೆಗೂ ಹತ್ತಿದ್ದೆ. ಆಗ ಇದ್ದಕ್ಕಿದ್ದಂತೆ ಬಿರುಮಳೆಯೊಂದು ಬಂತು.
ಆ ಮೋಡದ ರೂಪದಿಂದಲೇ ಆಲಿಯ ಕಲ್ಲಿನ ಮಳೆ ಖಾತರಿ ಎಂದು ನನಗೆ ಗೊತ್ತಾಯಿತು. ಆ ಆಲಿಯ ಕಲ್ಲಿನ ಮಳೆಗೆ ಸಿಕ್ಕಿಕೊಂಡು ಪ್ರಾಣಿಗಳು, ಮನುಷ್ಯರು ಪ್ರಾಣ ಕಳೆದುಕೊಂಡ ಉದಾಹರಣೆಗಳು ಎಷ್ಟೋ ಇವೆ. ಜೊತೆಗೆ ಆಲಿಯ ಕಲ್ಲಿನ ಮಳೆಯಲ್ಲಿ ಯಾವಾಗಲೂ ಸಿಡಿಲು ಇದ್ದೇ ಇರುತ್ತದೆ. ಅದಕ್ಕಾಗಿ ನಾನು ಬೇಗನೆ ದಟ್ಟವಾದ ಕೊಂಬೆಗಳಿದ್ದ ಚಿಕ್ಕ ಮರವೊಂದರ ಅಡಿ ಹೋಗಿ ಮಳೆ ಬರುವುದಕ್ಕೂ ಮುನ್ನ ಬೆಂಕಿ ಮಾಡಿಕೊಂಡು ಚಳಿ ಕಾಯಿಸುತ್ತಾ ಕುಳಿತೆ. 1 ಗಂಟೆ ಆಲಿಯ ಕಲ್ಲುಗಳು ಮಳೆಹನಿಗಳಂತೆಯೇ ಆಕಾಶದಿಂದ ದುಪ್ಪು ದುಪ್ಪು ಬಿದ್ದುವು. ನೆಲವೆಲ್ಲ ಜಲ್ಲಿ ಕಲ್ಲು ಸುರಿದಂತೆ ಬಿದ್ದಿದ್ದ ಆಲಿಯ ಕಲ್ಲಿನಿಂದ ಮುಚ್ಚಿಹೋಯಿತು. ಮಳೆ ನಿಲ್ಲುತ್ತಿದ್ದಂತೆಯೇ ಮೋಡ ಕರಗಿ ಆಕಾಶ ಶುಭ್ರವಾಯಿತು. ನಾನು ಮರದ ಮರೆಯಿಂದ ಹೊರಗೆ ಕಾಲಿಟ್ಟಾಗ ಇಡೀ ಕಾಶ್ಮೀರದ ಕಾಡು ಕಿನ್ನರ ಲೋಕದಂತೆ ಕಾಣುತ್ತಿತ್ತು. ನಾನು ಮತ್ತೆ ನನ್ನ ಪರ್ವತಾರೋಹಣ ಮುಂದುವರಿಸಿದೆ. ಪರ್ವತದ ಬಯಲು ಜಾಗಗಳಲ್ಲೆಲ್ಲ ನೀಲಿಯ ಹೂಗಳು ತುಂಬಿ ಹೋಗಿದ್ದವು. ಬಂಡೆಯ ಮೇಲಾಗಲಿ ನೆಲದ ಮೇಲಾಗಲಿ ಕಾಲಿಡುವುದೇ ದುಸ್ತರವಾಗುವಷ್ಟು ಜಾರುತ್ತಿತ್ತು. ಇನ್ನು ಮೇಲೆ ಹತ್ತುವುದು ಅನಾವಶ್ಯಕ ಎಂದು ತೀರ್ಮಾನಿಸಿದೆ. ಮೇಲೆ ಏರದೆ ಅಡ್ಡ ನಡೆಯುತ್ತಾ ನನಗೆ ಹಿಮಾಲಯದ ಅಗಾಧ ಬಯಲೊಂದು ಇದಿರಾಯಿತು. ಆ ಬಯಲಿನ ಒಂದು ಮೂಲೆಯಲ್ಲಿ ಯಾವುದೋ ಒಂದು ಪ್ರಾಣಿ ನನ್ನ ಕಡೆ ಬೆನ್ನು ತಿರುಗಿಸಿ ಮೇಯುತ್ತಾ ಇದ್ದುದು ಕಂಡೆ. ಕಾಶ್ಮೀರದ ಕಡವೆಯ ಚಿತ್ರಗಳನ್ನು ಹಲವಷ್ಟು ನೋಡಿದ್ದರಿಂದ ನನಗೆ ಇದೇ ಕಾಶ್ಮೀರದ ಕಡವೆ ಎಂದು ಹೊಳೆಯಿತು. ಆ ಕಡವೆ ಮೇಯುತ್ತಿದ್ದಲ್ಲಿನಿಂದ ಕೊಂಚ ದೂರಕ್ಕೆ ಕಾಡಿನ ಅಂಚಿನಲ್ಲೇ ಬಂಡೆಯೊಂದಿತ್ತು. ನಾನು ನಿಧಾನವಾಗಿ ಆ ಕಡವೆ ಮೇಯಲು ತಲೆ ತಗ್ಗಿಸಿದಾಗ ಮಾತ್ರ ಕಳ್ಳ ಹೆಜ್ಜೆಗಳನ್ನಿಡುತ್ತಾ ಮುಂದುವರಿದು ಆ ಬಂಡೆಯ ಮರೆಗೆ ಬಂದೆ. ಅದೊಂದು ಹೆಣ್ಣು ಕಡವೆ. ಮೇಯುತ್ತಾ ಆಗಿಂದಾಗ್ಗೆ ತಲೆ ಎತ್ತಿದಾಗೆಲ್ಲ ಅದು ತನ್ನ ಬಲಗಡೆ ಇದ್ದ ಕಾಡಿನೊಳಗೆ ಇಣುಕು ನೋಟ ಬೀರುತ್ತಿದ್ದ ರೀತಿಯಿಂದ ಅದರ ಜೊತೆಯ ಕಡವೆಗಳು ಕಾಡೊಳಗೆ ಮೇಯುತ್ತಾ ಇರಬೇಕೆಂದು ಊಹಿಸಿದೆ. ಕಾಡೊಳಗಿಂದ ಇನ್ನೂ ಹತ್ತಿರಕ್ಕೆ ಹೋಗಬಹುದಿತ್ತಾದರೂ ಗಾಳಿ ನನ್ನ ಕಡೆಯಿಂದ ಬೀಸುತ್ತಿದ್ದುದರಿಂದ ಅದು ಸುಲಭವಾಗಿ ವಾಸನೆ ಹಿಡಿದು ನನ್ನನ್ನು ಪತ್ತೆ ಮಾಡಬಹುದಿತ್ತು. ಆದ್ದರಿಂದ ನಾನು ಆ ಬಂಡೆಯ ಮರೆಯಲ್ಲೇ ಅಡಗಿ ಕುಳಿತಿರಲು ನಿರ್ಧರಿಸಿದೆ. ನಾನು ಮೊಟ್ಟ ಮೊದಲ ಬಾರಿಗೆ ನೋಡುತ್ತಿದ್ದ ಈ ಕಡವೆಗಳು ಈವರೆಗೆ ನೋಡಿರುವ ಪರಿಚಿತ ಪ್ರಾಣಿಗಳಂತೆಯೇ ವರ್ತಿಸುತ್ತವೆಯೇ ಎಂದು ಪರೀಕ್ಷಿಸಲು ಚಿರತೆಯಂತೆ ಕೂಗಿ ನೋಡೋಣವೆಂದು ನಿರ್ಧರಿಸಿದೆ. ಬಂಡೆಯ ಮರೆಯಿಂದ ಒಕ್ಕಣ್ಣಿನಲ್ಲಿ ಇಣುಕಿ ನೋಡುತ್ತಾ ಒಂದು ಸಾರಿ ಜೋರಾಗಿ ಉಸಿರೆಳೆದುಕೊಂಡು ಚಿರತೆಯಂತೆ ಘರ್ಜಿಸಿದೆ. ನನ್ನ ಗಂಟಲಿನಿಂದ ಶಬ್ದ ತರಂಗಗಳು ಹೊರಹೊಮ್ಮಿದ್ದೇ ತಡ. ಆ ಕಡವೆ ಚಕ್ಕನೆ ಸದ್ದು ಬಂದ ದಿಕ್ಕಿನ ಕಡೆಗೆ ತಿರುಗಿ ನಿಂತಿತು. ಬುಸು ಬುಸು ಉಸಿರು ಬಿಡುತ್ತಾ ಮುಂಗಾಲಿನಿಂದ ನೆಲ ಬಡಿದು ಬಡಿದು ಕೆರೆಯಿತು. ಇದು ಕಾಡೊಳಗಿದ್ದ ಅದರ ಸಂಗಡಿಗರಿಗೆ ಎಚ್ಚರಿಕೆ. ಆದರೆ ಈ ಕಡವೆ ಅವುಗಳನ್ನು ಕೂಗಿ ಕರೆದ ಹೊರತು ಅವು ಕಾಡಿನಿಂದ ಹೊರಬರುವುದಿಲ್ಲ. ಈ ಕಡವೆ ಚಿರತೆಯನ್ನು ನೋಡಿದ ಹೊರತು ಅವುಗಳನ್ನು ಕೂಗಿ ಕರೆಯುವುದಿಲ್ಲವೆಂದು ನನಗೆ ಗೊತ್ತಿತ್ತು. ನಾನು ಕಂದು ಬಣ್ಣದ ಕೋಟು ತೊಟ್ಟಿದ್ದೆ. ಭುಜವನ್ನು ಬಂಡೆಯಿಂದ ಕೊಂಚವೇ ಹೊರಚಾಚಿ ಅದಕ್ಕೆ ಅನುಮಾನ ಬರುವಂತೆ ಮಾಡಿದೆ. ನನ್ನ ಭುಜದ ಚಲನೆ ಅದಕ್ಕೆ ಕೂಡಲೇ ಗೊತ್ತಾಯಿತು. 4 ಹೆಜ್ಜೆ ಸರಸರ ನನ್ನತ್ತ ಮುಂದುವರಿದು ಗಟ್ಟಿಯಾಗಿ 4 ಬಾರಿ ಕಾಡೊಳಗಿನ ಕಡವೆಗಳನ್ನು ಕೂಗಿ ಕರೆಯಿತು. ಕ್ಷಣಾರ್ಧದಲ್ಲಿ ಕಾಡೊಳಗೆ ಮೇಯುತ್ತಿದ್ದ 5 ಕಡವೆಗಳು ಪ್ರತ್ಯಕ್ಷವಾದುವು. ಆಲಿಯ ಕಲ್ಲುಗಳಿಂದ ಮುಚ್ಚಿಹೋಗಿದ್ದ ಬಯಲಿನ ಮೇಲೆ ಜಾರದಂತೆ ಹೆಜ್ಜೆ ಹಾಕುತ್ತಾ ಅವು ಕೂಗಿದ ಹೆಣ್ಣು ಕಡವೆಯತ್ತ ಬಂದು ಹುಡುಕು ನೋಟ ಬೀರುತ್ತಾ ನಿಂತುವು. ಕಾಶ್ಮೀರದ ಕಡವೆಗಳು ಹೇಗೆ ಕೂಗುತ್ತವೆಂದು ತಿಳಿಯಬೇಕೆಂದೇ ನಾನು ಇಷ್ಟೆಲ್ಲ ಪ್ರಯತ್ನ ಮಾಡಿದ್ದು. ನನ್ನ ಬಳಿ ಒಂದು ಕಾಶ್ಮೀರದ ಕಡವೆ ಹೊಡೆಯಬಹುದೆಂದು ಪರವಾನಗಿ ಸಹ ಇತ್ತು. ನಾನು ಕ್ಯಾಂಪಿನಿಂದ ಹೊರಡುತ್ತಾ ಲಿಯೋನೆಲ್ಗೆ ಏನಾದರೂ ಶಿಕಾರಿ ಮಾಡಿಯೇ ಬರುತ್ತೇನೆಂದು ಹೇಳಿದ್ದೆ. ನನ್ನೆದುರು ನಿಂತಿದ್ದ 6 ಕಡವೆಗಳಲ್ಲಿ ಒಂದಕ್ಕೆ ಭಾರೀ ಕೋಡುಗಳಿದ್ದವು. ಅದನ್ನು ಹೊಡೆದರೆ ಕೊಂಬು ಕಟ್ಟಿಸಿ ಇಡಲು ತುಂಬ ಚೆನ್ನಾಗಿರುತ್ತದೆಂದು ಅನ್ನಿಸಿತು. ಆದರೂ ಕಡವೆ ಹೊಡೆದರೆ ಅದನ್ನು ಬಂಗಲೋವರೆಗೆ ಹೊತ್ತೊಯ್ಯಬೇಕಾದ ಮತ್ತು ಅದರ ಚರ್ಮ ಸುಲಿಯಬೇಕಾದ ಮುಂದಿನ ಕೆಲಸಗಳೆಲ್ಲ ಜ್ಞಾಪಕಕ್ಕೆ ಬಂತು. ಜೊತೆಗೆ ಈ ಕಡವೆಗಳ ಮಾಂಸ ತುಂಬ ಗಡುಸಾಗಿತ್ತು, ತಿನ್ನಲು ಅಂಥ ರುಚಿಕರವೇನಲ್ಲ ಎಂಬುದನ್ನೂ ನೆನೆಸಿಕೊಂಡ ನಂತರ ನನಗೆ ಅದನ್ನು ಹೊಡೆಯಬೇಕೆಂಬ ಉತ್ಸಾಹ ಹೋಯಿತು. ನಾನು ಅವಿತು ಕುಳಿತಿದ್ದಲ್ಲಿ ಆಲಿಯ ಕಲ್ಲು ಕಾಲು ಕೊರೆಯುತ್ತಾ ಇತ್ತು. ಕಾಶ್ಮೀರದ ಕಡವೆಗಳು ಹೇಗೆ ಕೂಗುತ್ತವೆಂದು ತಿಳಿದಾದ ಮೇಲೆ ನನಗಿನ್ನೇನು ಕೆಲಸ ಎಂದು ಅವುಗಳಿಗೆ ಆಶ್ಚರ್ಯ ಉಂಟು ಮಾಡಲು ನಾನು ಕುಳಿತಿದ್ದ ಮರೆಯಿಂದ ಹೊರಬಂದೆ. ನಾನು ಕಣ್ಣಿಗೆ ಬೀಳುತ್ತಲೂ 6 ಕಡವೆಗಳು ಆ ಬಯಲಲ್ಲಿ ಎಂದೂ ಇರಲೇ ಇಲ್ಲವೇನೋ ಎಂಬಂತೆ ಮಾಯವಾದವು. ನಾನು ಹುಷಾರಾಗಿ ಹೆಜ್ಜೆ ಇಡುತ್ತಾ ಪರ್ವತ ಇಳಿಯಲು ಶುರು ಮಾಡಿದೆ. ದಾರಿಯಲ್ಲಿ ಕಾಶ್ಮೀರದ ಶ್ವೇತ ಕಸ್ತೂರಿ ಮೃಗವೊಂದು ಕೈಗೆ ಸಿಗುವಷ್ಟು ಹತ್ತಿರ ಸಿಕ್ಕಿತ್ತು. ನಾನು ನೋಡೋಣವೆಂದು ಹಿಡಿಯ ಹೋದಾಗ ಅದು ಹೆದರಿ ಓಡಿ ಹೋಗದೆ ನನ್ನ ಕಡೆಗೆ ತಿರುಗಿ ನಿಂತು ಕೋಪದಿಂದ ಸೀನುತ್ತಾ ಪ್ರತಿಭಟಿಸಿತು.
ನನಗೇನು ಆ ಅಪರೂಪದ ಬಿಳಿ ಕಸ್ತೂರಿ ಮೃಗವನ್ನು ಹೊಡೆಯಬೇಕೆಂಬ ಉದ್ದೇಶವಿರಲಿಲ್ಲ. ಆದ್ದರಿಂದ ಅದನ್ನು ಅಲ್ಲೇ ಬಿಟ್ಟು ಬಂಗಲೋ ದಾರಿ ಹಿಡಿದೆ. ಗಂಡು ಚಿರತೆಗಳು ಸಾಧಾರಣವಾಗಿ ಅವು ಶಿಕಾರಿ ಮಾಡುವ ಪ್ರದೇಶವನ್ನು ತಮ್ಮ ಅಧೀನಕ್ಕೆ ಒಳಪಟ್ಟ ಜಾಗ ಎಂದು ಭಾವಿಸುತ್ತವೆ. ಆ ಜಾಗದೊಳಗೆ ಇನ್ನೊಂದು ಗಂಡು ಚಿರತೆ ಬರುವುದನ್ನು ಅವು ಸಹಿಸುವುದಿಲ್ಲ. ಈ ನರಭಕ್ಷಕ ಚಿರತೆ 500 ಚದರ ಮೈಲಿ ಪ್ರದೇಶದಲ್ಲಿ ನರಹತ್ಯೆ ಮಾಡುತ್ತಾ ಇದ್ದುದರಿಂದ ಅಷ್ಟೂ ಜಾಗವನ್ನು ತನ್ನ ಅಧೀನ ಪ್ರದೇಶ ಎಂದು ತಿಳಿದಿದ್ದರೂ ಇರಬಹುದು. ಅಲ್ಲದೆ ಆಗ ಚಿರತೆಗಳು ಬೆದೆಗೆ ಬರುವ ಸಮಯವಾದ್ದರಿಂದ ನನ್ನ ಕೂಗನ್ನು ಯಾವುದೋ ಜೊತೆಗಾರನ ಅನ್ವೇಷಣೆಯಲ್ಲಿರುವ ಹೆಣ್ಣು ಚಿರತೆಯದೆಂದು ತಿಳಿದರೂ ತಿಳಿಯಬಹುದೆಂದು ನಾನು ಯೋಚಿಸಿದೆ. ನಾನು ಆಶ್ಚರ್ಯಚಕಿತನಾಗುವಂತೆ ನಾನು ಘರ್ಜಿಸಿದ ಕೆಲವೇ ಕ್ಷಣಗಳಲ್ಲಿ ಇನ್ನೊಂದು ಚಿರತೆ ಸುಮಾರು 500 ಗಜ ದೂರದಲ್ಲಿದ್ದ ಪೊದೆಗಳೊಳಗಿಂದ ಘರ್ಜಿಸಿತು. ನಾನು ಮತ್ತೊಮ್ಮೆ ಘರ್ಜಿಸಿದೆ. ಮತ್ತೆ ಅದಕ್ಕೆ ಉತ್ತರ ಬಂತು. ಆ ಜಾಗವೆಲ್ಲ ದೊಡ್ಡ ದೊಡ್ಡ ಬಂಡೆಗಳಿಂದ, ದಟ್ಟವಾದ ಕುರುಚಲು ಪೊದೆಗಳಿಂದ ತುಂಬಿ ಹೋಗಿತ್ತು. ಆ ಘರ್ಜಿಸಿದ ಚಿರತೆ ನಾನು ಕೂಗಿದ ಕಡೆಗೆ ನೆಟ್ಟಗೆ ಧಾವಿಸುವುದಿಲ್ಲೆಂದು ನನಗೆ ಗೊತ್ತಿತ್ತು. ಅದು ಸುತ್ತು ಬಳಸಿ ಕೂಗು ಬರುತ್ತಿರುವುದು ಎಲ್ಲಿಂದ ಎಂದು ಚೆನ್ನಾಗಿ ಪರೀಕ್ಷಿಸಿ ಅನಂತರವೇ ಅದು ಮುಂದಡಿ ಇಡುವ ಧೈರ್ಯ ಮಾಡುತ್ತದೆ. 5 ನಿಮಿಷದ ತರುವಾಯ ಅದು ಬೇರೊಂದು ದಿಕ್ಕಿನಿಂದ ನನ್ನ ಕೂಗಿಗೆ ಉತ್ತರಿಸಿದ್ದು ಅರಿವಿಗೆ ಬಂತು. ಮತ್ತೆ ಅದಕ್ಕೆ ನಾನಿರುವ ಜಾಗ ಸರಿಯಾಗಿ ಗೊತ್ತಾಗಲೆಂದು ಘರ್ಜಿಸಿ ಉತ್ತರಿಸಿದೆ. ಅದು ಕೂಗುತ್ತಾ ಕೂಗುತ್ತಾ ಸುಮಾರು 100 ಗಜದಷ್ಟು ಹತ್ತಿರಾಯಿತು. ಅದೊಂದು ಕಗ್ಗತ್ತಲಿನ ದಿನ. ನಾನು ನನ್ನ ರೈಫಲ್ಲಿಗೆ ಟಾರ್ಚ್ ಅಳವಡಿಸಿದ್ದೆ. ಟಾರ್ಚ್ ಸ್ವಿಚ್ಚಿನ ಮೇಲೆ ಬೆರಳಿಟ್ಟುಕೊಂಡು ಸಿದ್ಧನಾದೆ. ಆ ಚಿರತೆ ಮರದ ಕೆಳಗೆ ಕಟ್ಟಿದ್ದ ಮೇಕೆಯ ಮೇಲೆ ಎರಗುವವರೆಗೂ ಕಾಯಬೇಕೆಂದು ನಿರ್ಧರಿಸಿದ್ದೆ. ನನ್ನೆದುರು 60 ಗಜಗಳಷ್ಟು ದೂರದಲ್ಲಿದ್ದ ಬಂಡೆಗಳ ಆಚೆ ಮರೆಯಿಂದ ಅದು ಮತ್ತೊಮ್ಮೆ ಘರ್ಜಿಸಿದಾಗ ನನ್ನ ದುರ್ದೈವಕ್ಕೆ ದೂರದ ಪರ್ವತದೆಡೆಯಿಂದ ಇನ್ಯಾವುದೋ ಚಿರತೆ ಘರ್ಜಿಸಿ ಬಳಿಗೆ ಬರುತ್ತಿದ್ದ ಚಿರತೆಗೆ ಉತ್ತರಿಸಿಬಿಟ್ಟಿತು. ದೊಡ್ಡ ಬಿಕ್ಕಟ್ಟಿಗೆ ನಾನು ಸಿಕ್ಕಿಕೊಂಡೆ. ಮುಂದೇನು ಮಾಡುವುದೆಂದು ತೋಚಲಿಲ್ಲ. ಆದರೂ ನನ್ನೆಡೆಗೆ ಬರುತ್ತಿದ್ದ ಚಿರತೆ ಇಲ್ಲಿಯವರೆಗೆ ಆಗಲೇ ಬಂದಿದ್ದರಿಂದ ಅತ್ತ ಹೋಗದೆ ಈ ಕಡೆ ಬಂದು ಮೇಕೆಯನ್ನು ನೋಡಬಹುದೆಂದು ಚಿಂತಿಸಿ ಸುಮ್ಮನೆ ಕುಳಿತೆ. ಆದರೆ ಈ ಸೋಮಾರಿ ಮೇಕೆಯ ನಸೀಬು ಚೆನ್ನಾಗಿತ್ತು. ಕೆಟ್ಟಿದ್ದು ನನ್ನ ಅದೃಷ್ಟವೇ. ಕೊಂಚ ಹೊತ್ತಿನಲ್ಲೇ ಆ ಚಿರತೆ ಕಾಡಿನ ಚಿರತೆಗೆ ಉತ್ತರಿಸುತ್ತಾ ದೂರಾಗಿದ್ದು ನನ್ನ ಅರಿವಿಗೆ ಬಂತು. ಆ ಚಿರತೆ ನರಭಕ್ಷಕ ಹೌದೋ ಅಲ್ಲವೋ ಹೇಳಲಾರೆ. ಆದರೆ ಅದನ್ನು ಹೊಡೆಯುವ ಸಾಧ್ಯತೆಯಂತೂ ಇನ್ನೂ ಇರಲಿಲ್ಲ. ನಾನು ನನ್ನ ಕೆಟ್ಟ ನಸೀಬನ್ನು ಚಿಂತಿಸುತ್ತಾ ಕುಳಿತಿರಬೇಕಾದರೆ ಹಠಾತ್ತಾಗಿ ಯಾವ ಮುನ್ಸೂಚನೆಯೂ ಇಲ್ಲದ ಭಯಂಕರ ಚಳಿಗಾಳಿ ಆಸ್ಫೋಟನೆಯಾದಂತೆ ಬೀಸಲು ಶುರುವಾಯಿತು. ನಾನು ಕುಳಿತಿದ್ದ ಮರ ನನ್ನ ತೂಕದಿಂದ ತಲೆಭಾರವಾಗಿದ್ದಕ್ಕೋ ಏನೋ ಗಾಳಿಯ ಹೊಡೆತಕ್ಕೆ ಬಿಲ್ಲಿನಂತೆ ನೆಲದವರೆಗೂ ಬಾಗಿತು. ನಾನಂತೂ ಆ ಮರ ಬಾಗಿದ್ದು ನೆಟ್ಟಗಾಗುವುದೇ ಇಲ್ಲವೇನೋ ಎಂದು ತಿಳಿದೆ. 2 ಕೈಗಳಿಂದಲೂ ಮರವನ್ನು ಬಲವಾಗಿ ಹಿಡಿಯಬೇಕಾದ ಅಗತ್ಯ ಇದ್ದಿದ್ದರಿಂದ ನನ್ನ ರೈಫಲನ್ನು ಬೇಗ ಮರದ ಕೊಂಬೆಯೊಂದಕ್ಕೆ ಕಟ್ಟಿದೆ. ಗಾಳಿಯ ಬಿರುಸು ಕಡಿಮೆಯಾಗಿ ಮರ ನೆಟ್ಟಗಾಗುತ್ತಿದ್ದಂತೆಯೇ ಆ ಮರದ ಕೊಂಬೆಗಳನ್ನು ಸಾಧ್ಯವಾದಷ್ಟು ಮುರಿದು ಕೆಳಗೆಸೆದೆ. ಅದರಿಂದ ಗಾಳಿಗೆ ಮರ ಒಡ್ಡುತ್ತಿದ್ದ ಪ್ರತಿರೋಧ ಕಡಿಮೆಯಾಗಲಿ ಎಂದು ನನ್ನ ಉದ್ದೇಶ. 1 ಗಂಟೆಯವರೆಗೆ ಭಯಂಕರವಾಗಿ ಬೀಸಿದ ಗಾಳಿ ಬಂದಷ್ಟೇ ಕ್ಷಿಪ್ರವಾಗಿ ನಿಂತಿತು. ಇನ್ನಂತೂ ಯಾವ ಚಿರತೆಯೂ ಈ ಕಡೆ ಸುಳಿಯುವ ಸಂಭವ ಇರಲಿಲ್ಲ. ಆದ್ದರಿಂದ ಒಂದು ಸಿಗರೇಟು ಸೇದಿ ಆಮೇಲೆ ಮೇಕೆಯ ಮೇಲ್ಪಂಕ್ತಿಯನ್ನನುಸರಿಸಿ ನಿದ್ದೆ ಹೋದೆ. ಬೆಳಗಾದಾಗ ಹಳ್ಳಿ ಕಡೆಯಿಂದ ಜನರು ಕೂಗು ಹಾಕುತ್ತಾ ಬಂದರು. ನನ್ನನ್ನು ನೋಡಿ ರಾತ್ರಿಯೆಲ್ಲ ಈ ಕಡೆ ಚಿರತೆ ಕೂಗುತ್ತಿದ್ದುದು ಕೇಳಿತು. ನಿಮಗೆ ಕೇಳಿಸಲಿಲ್ಲವೇ ಎಂದು ಪ್ರಶ್ನಿಸಿದರು. ಅವರಿಗೆ ತಮಾಷೆ ಮಾಡಲು ರಾತ್ರಿ ಚಿರತೆಯೊಂದಿಗೆ ನಾನು ಕುಶಲ ಸಂಭಾಷಣೆ ಮಾಡಿದೆನೆಂದೂ ಅದಕ್ಕೆ ಕಿಚಾಯಿಸಲು ಮರದ ಕೊಂಬೆಗಳನ್ನೆಲ್ಲ ಕಿತ್ತು ಅದರ ಮೇಲೆ ಎಸೆದೆನೆಂದೂ ಹೇಳಿ ರಾತ್ರಿ ಏನಾದರೂ ಜೋರಾಗಿ ಗಾಳಿ ಬೀಸಿತೆ ಎಂದು ಕೇಳಿದೆ. ಅದ್ಯಾಕೆ ಹೇಳ್ತೀರಿ, ಗಾಳಿಗೆ ನನ್ನ ಮನೆಯೇ ಹಾರಿ ಹೋಗಿದೆ. ಕಣ್ಣು ಬಿಟ್ಟಾಗ ನಾನು ಆಕಾಶದ ಕೆಳಗೆ ಮಲಗಿದ್ದೆ ಎಂದು ಹೇಳುತ್ತಾ ಅವರೊಡನೆ ಬಂದಿದ್ದ ಶೇರ್ ಸಿಂಗ್ ಎನ್ನುವ ಯುವಕ ದುಃಖಿಸಿದ. ಬಿಡೋ ಅವನದೊಂದು ಲಡ್ಡು ಹಿಡಿದ ಲಡುಬೋಸಿ ಗುಡಿಸಲು ಸಾಹೇಬರೇ. ಕಳೆದ ವರ್ಷದಿಂದ ಅವನು ಅದನ್ನು ಹೊಸದಾಗಿ ಕಟ್ಟಬೇಕೆಂದೂ ಹೇಳುತ್ತಾ ಸೋಮಾರಿತನ ಮಾಡಿಕೊಂಡಿದ್ದ. ಈಗ ಗಾಳಿ ಅದನ್ನು ಹಾರಿಸಿ ಕೊಂಡೊಯ್ದದ್ದರಿಂದ ಅವನಿಗೆ ಅದನ್ನು ಬಿಚ್ಚಬೇಕಾದ ಕೆಲಸ ತಪ್ಪಿತಷ್ಟೆ ಎಂದು ಮಿಕ್ಕವರೆಲ್ಲ ಅವನನ್ನು ಚುಡಾಯಿಸಿದರು.